ಮೊದಲಿಗೆ ಈ ಕ್ಷಣದ ಮೇಜರ್ ಸುದ್ದಿ. ಡಿ ಗ್ಯಾಂಗ್ ಲೀಡರ್ ದರ್ಶನ್ಗೆ ಈಗ ಜೈಲೂಟವೇ ಫಿಕ್ಸ್. ಬಿರಿಯಾನಿ ಲವರ್ಗೆ ಜೈಲಿನ ಮುದ್ದೆ, ಜೈಲಿನ ಸಾಂಬಾರೇ ಗತಿ ಅನ್ನುವಂತಾಗಿದೆ. ಆರೋಪಿಗೆ ಮನೆ ಊಟ ಕೊಡೋದಕ್ಕೆ ಜಡ್ಜ್ ನಿರಾಕರಿಸಿದ್ದಾರೆ. ಆ ಮೂಲಕ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಜೈಲೂಟವೇ ಫಿಕ್ಸ್. ನಟ ದರ್ಶನ್ ಅರ್ಜಿಯನ್ನ ನ್ಯಾಯಾಲಯ ಇದೀಗ ವಜಾ ಮಾಡಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಅವರ ಅರ್ಜಿಯನ್ನ ವಜಾಗೊಳಿಸಿರುವುದು. ನೋಡಿ, ದರ್ಶನ್ ಮನೆ ಊಟವನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಮನೆ ಊಟ ಬೇಕು, ಫುಡ್ಡು, ಬೆಡ್ಡು, ಬೆಡ್ಶೀಟ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ನ್ಯಾಯಾಲಯಕ್ಕೆ. ಸದ್ಯ ದರ್ಶನ್ ರವರ ಈ ಅರ್ಜಿಯನ್ನ ಜಡ್ಜ್ ವಿಶ್ವನಾಥ ಸಿ ಗೌಡರ್ ತಿರಸ್ಕರಿಸಿದ್ದಾರೆ. ಸೊ ಆ ಮೂಲಕ ದರ್ಶನ್ಗೆ ಜೈಲೂಟವೇ ಗತಿ, ಜೈಲಿನ ಮುದ್ದೆ, ಜೈಲಿನ ಸಾಂಬಾರೇ ಗತಿ ಅನ್ನುವಂತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್ ಕೆ ಮಂಜುನಾಥ್, ಆಲ್ಮೋಸ್ಟ್ ದರ್ಶನ್ಗೆ ಮನೆ ಊಟ ಕೊಡುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಚರ್ಚೆಗಳು ಸಿಕ್ಕಾಪಟ್ಟೆ ಆಗ್ತಾ ಇತ್ತು. ಆದರೆ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಅನ್ನುವಂತಾಗಿದೆ. ಯಾಕೆ ನಿರಾಕರಿಸಿದ್ರು ಮನೆ ಊಟಕ್ಕಾಗಿ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಎಲ್ರಿಗೂ ಉದ್ಭವಿಸುತ್ತೆ. ಕೋರ್ಟಲ್ಲಿ ಏನಾಯಿತು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶರತ್, ಇವತ್ತು ಕೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಕಲಾಪ ಇರಲಿಲ್ಲ. ಆದರೆ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಜಡ್ಜ್ ಬೇರೆ ಬೇರೆ ಕೇಸ್ಗಳ ಒಂದು ವಿಚಾರಣೆ ಜೊತೆಗೆ ಅದರ ಕಲಾಪಗಳನ್ನು ಮುಂದುವರಿಸಿ ಈ ಒಂದು ಕೇಸ್ನ ನಂಬರ್ ಬಂದಂತ ತಕ್ಷಣವೇ ಏನು ಪಿಟಿಷನರ್ ಆಗಿದ್ದಂತ ದರ್ಶನ್ ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ನೀಡಿರ್ತಕ್ಕಂಥದ್ದು. ಆದೇಶವನ್ನ ನೀಡೋದಕ್ಕೆ ಕಾರಣ ಕೊಟ್ಟಿರ್ತಕ್ಕಂಥದ್ದು 3 ರೀಸನ್ಗಳನ್ನ ಕೊಟ್ಟಿದ್ದಾರೆ. ಒಂದು, ಏನು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಂತ ರಾಘವೇಂದ್ರ ಅವರು ಕರ್ನಾಟಕ ಪ್ರಿಸನ್ ಆಕ್ಟ್ 1963 ಏನಿದೆ ಅದರಲ್ಲಿರ್ತಕ್ಕಂಥ ಒಂದು ಕೈದಿಗಳಿಗೆ ಮನೆ ಊಟ ಪಡೆಯೋದಕ್ಕೆ ಯಾವ ರೀತಿಯಾದಂತಹ ಸೌಕರ್ಯಗಳಿದಾವೆ, ಜೊತೆಗೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾದ ವಾದವನ್ನ ಕಳೆದ 2 ದಿನಗಳ ಹಿಂದೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ವಿಚಾರಣಾ ದಿನ ಕೈದಿ ಇರಬಹುದು, ಜೊತೆಗೆ ಶಿಕ್ಷೆಗೆ ಗುರಿಯಾಗದೇ ಇರತಕ್ಕಂತ ಕೈದಿಗೆ ತಮ್ಮದೇ ಮಂಜುನಾಥ್ ಹಾಗೆ ಹೋಲ್ಡಲ್ ಏರಿ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ಅರ್ಜಿ ವಜಾ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಆ ಕಾರಣವನ್ನ ನಿಮ್ಮ ಮುಂದೆ ಇಡುತ್ತೆ ವಿಸ್ತಾರ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು. ನಂಬರ್ 1, ಕಾನೂನು ಪ್ರಕಾರ ಮನೆ ಊಟಕ್ಕೆ ಅವಕಾಶ ಇಲ್ಲ. ನಂಬರ್ 2, ಜೈಲಾಧಿಕಾರಿಗಳ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖಿಸಿಲ್ಲ. ನಂಬರ್ 3, ಮನೆ ಊಟ ಸಂಬಂಧ ವೈದ್ಯಕೀಯ ಪ್ರಮಾಣ ಪತ್ರವೂ ಕೂಡ ಇಲ್ಲ. ಸೊ ಈ 3 ಅಂಶಗಳನ್ನ ಉಲ್ಲೇಖಿಸಿ ದರ್ಶನ್ ಅವರ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಸೊ ಆ ಮೂಲಕ ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಜೈಲೂಟವೇ ಫಿಕ್ಸ್, ಮನೆ ಊಟ ಇಲ್ಲ. ಬಿರಿಯಾನಿ ಪ್ರಿಯರು ದರ್ಶನ್ ಪಾಪ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಮನೆ ಊಟ ಬರುತ್ತೆ ಅಂತ ನಿರೀಕ್ಷೆ ಇತ್ತು ಅಂತ ಅನ್ಸುತ್ತೆ. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್ ಕೆ ಮಂಜುನಾಥ್, ಲೈವ್ ನಲ್ಲೇ ಕನೆಕ್ಟೆಡ್ ಇದ್ದಾರೆ. ಎಸ್ ಕೆ ಮಂಜುನಾಥ್, ಡೀಟೇಲ್ಸ್ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಏನು ಕಳೆದ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದಂತವರು ಕರ್ನಾಟಕ ಪ್ರಿಸನ್ ಆಕ್ಟ್ 1963 ಏನಿತ್ತು ಅದರ ಆಧಾರದ ಮೇಲೆ ಅದರಲ್ಲಿ ಉಲ್ಲೇಖ ಮಾಡಿದಂತ ಅಂಶಗಳ ಮೇಲೆ ವಾದವನ್ನ ಮಂಡಿಸಿದ್ರು. ಆದ್ರೆ ಅಲ್ಲಿ ಸ್ವಂತ ಹಣದಿಂದ ಕೈದಿ ಅಂದ್ರೆ ವಿಚಾರಣೆ ದಿನ ಕೈದಿ ಜೊತೆಗೆ ಶಿಕ್ಷೆಗೆ ಗುರಿಯಾಗದಂತ ಕೈದಿಗಳು ಸ್ವಂತ ಹಣದಿಂದ ಮನೆ ಊಟವನ್ನ ತೆಗೆದುಕೊಳ್ಬಹುದು ಅಥವಾ ಸ್ನೇಹಿತರಿಂದ ತೆಗೆದುಕೊಳ್ಬಹುದು. ಅದಕ್ಕನ್ನ ಹೊರತುಪಡಿಸಿ ಒಂದು ವೇಳೆ ಕುಟುಂಬಸ್ಥರು ಹಾಗೂ ಸ್ನೇಹಿತ ವರ್ಗ ಮನೆ ಊಟವನ್ನ ತಂದು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಜೈಲಿನಲ್ಲಿರ್ತಕ್ಕಂಥ ಜೈಲನ್ನ ಸೂಪರಿಂಟೆಂಡೆಂಟ್ ರೇಷನ್ ಕೊಡಬೇಕು. ಅದನ್ನ ಕೈದಿ ಅವರದ್ದೇ ಒಂದು ಕೈ ರುಚಿಯಿಂದ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಒಂದು ಕಿಚನ್ ನಲ್ಲಿ ಅವಕಾಶ ಇದೆ ಅಂತಕ್ಕಂಥ ವಾದವನ್ನ ಮಂಡಿಸಿದ್ರು. ಆದ್ರೆ ಅದರ ನಡುವೆ ಕೋರ್ಟು ದರ್ಶನ್ ಈ ಸದ್ಯದ ಆರೋಗ್ಯದ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಅನ್ನು ಸಹ ಕೇಳಲಾಗಿತ್ತು. ಮೊನ್ನೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಅನ್ನು ಸಹ ಮೇಲ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲಿಸಿದಂತ SPP ಜೊತೆಗೆ ನ್ಯಾಯಾಧೀಶರು ಅದರಲ್ಲಿ ಎಲ್ಲೂ ಸಹ ದರ್ಶನ್ಗೆ ಮನೆ ಊಟದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿರಲಿಲ್ಲ. ಜೊತೆಗೆ ಏನು ಆ ದರ್ಶನ್ ಮನವಿಯಂತೆ ಪ್ರೋಟೀನ್ ಬೇಕಾದಂತ ಆಹಾರವನ್ನ ಜೈಲಿನಲ್ಲೂ ಸಹ ಕೊಡ್ತಾ ಇದ್ರು. ವಾರಕ್ಕೊಮ್ಮೆ ಮೊಟ್ಟೆ ಜೊತೆಗೆ ಬಾಳೆಹಣ್ಣು ಸಹ ಕೊಡಲಾಗ್ತಾ ಇತ್ತು. ಜೊತೆಗೆ ಡಯಟ್ ಫುಡ್ ಅನ್ನ 1 ತಿಂಗಳ ಅವಧಿಗೆ ಕೊಡೋದಕ್ಕೆ ಬೇಕಾದಂತ ಏನೋ ಒಂದು ತೀರ್ಮಾನವನ್ನ ಜೈಲು ಅಧಿಕಾರಿಗಳು ತೆಗೆದುಕೊಂಡಿದ್ರು. ಆದ್ರೆ ಮನೆ ಊಟವನ್ನೇ ಬೇಕು ಅನ್ನೋದಕ್ಕಾಗಿ
ದರ್ಶನ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲಿ ನಡೆದಂತ ವಿಚಾರಣೆಯನ್ನ ಏನು ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅಲ್ಲಿ ಯಾವ ತೀರ್ಪನ್ನು ಕೊಡ್ತಾರೆ ಅದರ ಮುಂದಿನ ನಡೆಯನ್ನ ನೋಡ್ತೇವೆ ಅಂತಕ್ಕಂಥ ಒಂದು ಹೈಕೋರ್ಟ್ ಏನು ಸೂಚನೆ ಕೊಟ್ಟಿತ್ತು. ಅದರ ಬೆನ್ನಲ್ಲಿ ಮೊನ್ನೆ ನಡೆದಂತ ಸುದೀರ್ಘವಾದಂತ ವಾದ ಮತ್ತೆ ಪ್ರತಿವಾದದಲ್ಲಿ SPP ಆದಂತ ಪ್ರಸನ್ನ ಕುಮಾರ್ ಅವರು ದರ್ಶನ್ಗೆ ಮನೆ ಊಟದ ಅವಶ್ಯಕತೆ ಇಲ್ಲ, ಅವರಿಗೆ ಮೆಡಿಕಲ್ ರಿಪೋರ್ಟ್ ನಲ್ಲಿ ದೇಹಕ್ಕೆ ಏನು ವಿಶ್ರಾಂತಿ ಮಾತ್ರ ಬೇಕಾಗಿದೆ ಅಂತಕ್ಕಂಥದ್ದು ಮೆಡಿಕಲ್ ರಿಪೋರ್ಟ್ ನಲ್ಲಿ ಇದೆ. ಅದರ ಜೊತೆಗೆ ಕೊಲೆ ಆರೋಪದಲ್ಲಿ ಜೈಲು ಪಾಲಾದಂತ ಸಂದರ್ಭದಲ್ಲಿ ಏನು ಮೆಡಿಕಲ್ ಟೆಸ್ಟ್ ಮಾಡಿರ್ತಾರೆ, ಆಗ ದರ್ಶನ್ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಅಪಘಾತಗೊಳಗಾಗಿ ಕೈಗೆ ಮಾತ್ರ ಗಾಯ ಆಗಿದೆ, ಅದಕ್ಕೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ, ಆ ಚಿಕಿತ್ಸೆಯನ್ನ ಕೊಳ್ಳಾಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಮನೆ ಊಟವನ್ನ ಕೊಡೋದಿರ್ಬೋದು ಅಥವಾ ಜೈಲು ಊಟ ತಿಂದ ಸಂದರ್ಭದಲ್ಲಿ ಅಜೀರ್ಣ ಆಗೋದಿರ್ಬೋದು ಅಥವಾ ಅತಿಸಾರ ಆಗುವಂತ ಯಾವುದೇ ಲಕ್ಷಣಗಳನ್ನ ಮೆಡಿಕಲ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿಕೊಟ್ಟಿದ್ರು. ಒಂದು ವೇಳೆ ಮಾಡಿಕೊಡೋದಾದ್ರೆ ಕಾನೂನಿನ ಪ್ರಕಾರ ಏನು ಅವಕಾಶ ಇದೆ ಅದನ್ನ ಕೊಡಬೇಕು ಅಂತ ಹೇಳಿದ್ರು. ಇವತ್ತಿಗೆ ಕಾಯ್ದಿರಿಸಿದಂತ ಆದೇಶದಲ್ಲಿ ನೇರವಾಗಿ ನ್ಯಾಯಾಧೀಶರು ಅರ್ಜಿಯನ್ನ ವಜಾಗೊಳಿಸೋದಕ್ಕೆ ಕರ್ನಾಟಕ ಏನು ಪ್ರಿಸನ್ ಕರೆಕ್ಷನ್ ಮ್ಯಾನ್ಯುವಲ್ ನಲ್ಲಿ 2021ರಲ್ಲಿ ನಡೆದಂತ ಒಂದು ಏನು ತಿದ್ದುಪಡಿಯಲ್ಲಿ ಕೊಲೆ ಆರೋಪಿಗಳಿಗೆ ಜೈಲೂಟವನ್ನ ಹೊರತುಪಡಿಸಿ ಮನೆ ಊಟಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ತಿದ್ದುಪಡಿ ಮಾಡಲಾಗಿದೆ. ಆ ಆಧಾರದ ಒಂದು ಆದರೆ ಮತ್ತೊಂದು ಕಡೆ ಈ ಒಂದು ಮೆಡಿಕಲ್ ರಿಪೋರ್ಟ್ ನಲ್ಲೂ ಸಹ ಎಲ್ಲೂ ಮನೆ ಊಟದ ಅವಶ್ಯಕತೆ ಇದೆ ಅನ್ನೋದು ಉಲ್ಲೇಖ ಮಾಡಿಲ್ಲ. ಆ ರೀತಿಯಾಗಿ ಕೆಲವೊಂದು 3 ಕಾರಣಗಳನ್ನ ನೀಡಿ ಇವತ್ತು ದರ್ಶನ್ ಸಲ್ಲಿಸಿದಂತ ಮನೆ ಊಟಕ್ಕೆ ಕೋರಿ ಜೈಲು ಅಧಿಕಾರಿಗಳಿಗೆ ಒಂದು ನಿದರ್ಶನವನ್ನು ನೀಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನ ವಜಾ ಮಾಡಿ ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಂತ ಜಡ್ಜ್ ವಿಶ್ವಶ್ರೀ ಗೌಡರು ವಜಾ ಮಾಡಿದ್ದಾರೆ. ಮುಂದಿನ ಆದಿ ಹೈಕೋರ್ಟ್ ನಲ್ಲಿ ಇರ್ತಕ್ಕಂಥದ್ದು ಇದೇ 29ನೇ ತಾರೀಕು ಜುಲೈ 29ನೇ ತಾರೀಕು ಅವರು ಸಲ್ಲಿಸಿದಂತ ರಿಟ್ ಅರ್ಜಿಯನ್ನ ಕೆಳ ಹಂತದ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಜೊತೆಗೆ ಜುಲೈ 27ರ ಒಳಗೆ ಈ ಒಂದು ಅರ್ಜಿಯನ್ನ ವಿಲೇವಾರಿ ಮಾಡಬೇಕು ಅಂತ ಒಂದು ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿತ್ತು. ಈಗ ಮುಂದೆ ದರ್ಶನ್ ಪರ ವಕೀಲರಿಗೆ ಇರ್ತಕ್ಕಂಥ ಆದಿ ಹೈಕೋರ್ಟ್ ನಲ್ಲೇ ಈ ಒಂದು ಆದೇಶವನ್ನ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥದ್ದು. ಅಲ್ಲಿ ಮುಂದೆ ನಡೀತಕ್ಕಂಥ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು SK ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.